11 ವರ್ಷಗಳ ಹಿಂದೆ ಮಲೇಷ್ಯಾ ವಿಮಾನ ಕಣ್ಮರೆಯಾಗಿತ್ತು. ಎಲ್ಲಿ ಹೋಯಿತು ಆ ವಿಮಾನ? ಇವತ್ತಿನವರೆಗೂ ಅದ್ರ ಬಗ್ಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ. ಎಷ್ಟೋ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ ನಾವು. ಯಾವ್ಯಾವುದೋ ದೇಶ ಸ್ಟ್ರಾಂಗ್ ಅಂತ ಮಾತಾಡ್ತೀವಿ. ರೆಡಾರ್ ಅಂತೀವಿ, ತರಂಗ ಅಂತೀವಿ. ಏನಾಯಿತು ವಿಮಾನ? ನಿಗೂಢವಾಗಿ ಒಂದು ವಿಮಾನ ಕಣ್ಮರೆ ಆಗೋದು ಅಂದರೆ ಏನು? ಪರ್ವತಗಳ ಮೇಲೆ ಬಿತ್ತಾ? ಸಮುದ್ರದ ಆಳದಲ್ಲಿ ಬಿದ್ದು ಹೋಗಿದೆಯಾ? ಅದು ಬಿದ್ದಿದ್ದರೂ 11 ವರ್ಷ ಹುಡುಕಕ್ಕೆ ಬೇಕಾ? ಇಂತೆಲ್ಲ ಪ್ರಶ್ನೆಗಳಿದೆ. ಈ ದುರಂತಕ್ಕೆ ಏನು ಕಾರಣ ಅಂತೂ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. MH370 ವಿಮಾನ ದುರಂತ ಸಂಭವಿಸಿ 11 ವರ್ಷಗಳೇ ಕಳೆದರೂ ಅದರ ಸುಳಿವಿಲ್ಲ. 2014ರಿಂದ 4 ವರ್ಷಗಳ ಕಾಲ ಹುಡುಕಾಟ ಮಾಡಿದ್ರು ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಇದೀಗ ನಾನು ಹುಡ್ಕೊಂಡು ಬಂದೇ ಬರ್ತೀನಿ ಅಂಥೇಳಿ ಬ್ರಿಟನ್ ಕಂಪನಿ, ಸಾಗರ ಸಂಶೋಧನಾ ಕಂಪನಿ ಓಷಿಯನ್ ಇನ್ಫಿನಿಟಿ ಕಾರ್ಯಾಚರಣೆಗೆ ಇದೀಗ ಧುಮುಕಿದೆ. ಅತ್ಯಾಧುನಿಕ ಹಡಗುಗಳು, ಸಲಕರಣೆಗಳನ್ನು ಸಮುದ್ರಕ್ಕೆ ಇಳಿಸಲು ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಒಂದು ಹೊಸ ಆಶಾ ಭಾವನೆ ಚಿಗುರ್ತಾ ಇದೆ ಜನಗಳಲ್ಲಿ. ಏನಾದರೂ ಸಿಗುತ್ತಾ ಇದು ವಿಮಾನ ಅಂಥೇಳಿ. ವಿಮಾನ ಅದು ಸಿಕ್ಕಾಗ ಏನಾಗುತ್ತೆ? ಅದು ಸಿಕ್ಕಿ ಏನಾಗಬೇಕ್ರಿ? ಅದು ಏನು ಅವಶೇಷಗಳೋ, ಏನು ಕಥೆನೋ, ಏನು ಲಾಭ ಅಂತ ಬಂದಾಗ ಯಾವ ಸ್ಥಳದಲ್ಲಿ ಯಾವ ದುರಂತಕ್ಕೆ ಸಿಲುಕಿ ಈ ವಿಮಾನ ಇಲ್ಲಿ ಈ ಥರ ಅವಶೇಷವಾಗಿ ಹೋಯಿತು? ಜನ ಹೇಗೆ ಸತ್ತರು ಇದರ ಬ್ಲ್ಯಾಕ್ ಬಾಕ್ಸ್ ಏನು ಕಥೆನ ಹೇಳ್ತಾ ಇದೆ? ಈ ವಿಮಾನ ಅಕಸ್ಮಾತ್ ಈ ಮಾರ್ಗದಲ್ಲಿಯೇ ಸಮಸ್ಯೆಗಳಿದ್ದರೆ ಮುಂದಿನ ದಿನಗಳಲ್ಲಿ ಈ ಮಾರ್ಗದಲ್ಲಿ ವಿಮಾನಗಳು ಸಂಚರಿಸಬಾರದು. ಹೀಗೆ ಒಂದಷ್ಟು ಪ್ರಿಕಾಷನ್ಸ್ ತೆಗೆದುಕೊಳ್ಳಬಹುದಲ್ವೇ? ಆ ಕಾರಣದಿಂದಾಗಿಯೂ ಕೂಡ ಈ ಸಂಶೋಧನೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. 290 ಜನ ಪ್ರಯಾಣಿಕರಿದ್ದರು ನತದೃಷ್ಟ ವಿಮಾನದಲ್ಲಿ. 2014 ಮಾರ್ಚ್ 8ನೇ ತಾರೀಕಿನಂದು ಕಣ್ಮರೆಯಾಗುತ್ತೆ. ದಕ್ಷಿಣ ಹಿಂದೂ ಮಹಾಸಾಗರದಲ್ಲಿ ದಿಢೀರಂತ ಕಣ್ಮರೆಯಾಯಿತು. 4 ವರ್ಷಗಳ ಕಾಲ ಜಾಲಾಡಿದ್ರು, ಎಲ್ಲಿಯೂ ಪತ್ತೆಯಾಗಿಲ್ಲ. ಮಲೇಷ್ಯಾ, ಚೀನಾ, ಆಸ್ಟ್ರೇಲಿಯಾ ಯಾವೆಲ್ಲ ತಂತ್ರಜ್ಞಾನಗಳನ್ನು ಬಳಸಿಕೊಂಡರೂ ಕೂಡ ಈ ವಿಮಾನ ಸಿಗಲಿಲ್ಲ. ಜಗತ್ತಿನ ಬೇರೆ ದೇಶಗಳು ಹುಡುಕಾಡಿವೆ, ಅವ್ರಿಗೂ ಕೂಡ ಇದರ ಸುಳಿವು ಸಿಕ್ಕಿಲ್ಲ. ಈಗ ಯಾವ ರೀತಿಯಲ್ಲಿ ಇದನ್ನು ಹುಡುಕ್ತಾ ಇರ್ತಾರೆ ನೋಡಬೇಕು.